ಹೀಗಾಗಿ ನಾವು ಜಾಗೃತರಾಗಿ ನಾವು ಜಾರಿಗೆ ತಂದುಕೊಂಡಿದ್ದು ಜನವರಿ 26, 1950 ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಈ ಸಂವಿಧಾನವನ್ನು ಜಾರಿಗೆ ತಂದಿರೋದ್ರಿಂದ ನಾವೆಲ್ಲ ಹೆಣ್ಮಕ್ಳು ಕೂಡ ಶಾಲೆಯಲ್ಲಿ ಕೂತ್ಕೊಂಡು ಎಲ್ಲರೂ ಒಟ್ಟಾಗಿ ಕಲಿಯೋದಕ್ಕೆ ಸಾಧ್ಯವಾಗಿದೆ. ಮತ್ತು ಎಲ್ಲ ರಂಗದಲ್ಲಿ ಹೆಣ್ಮಕ್ಳಿಗೆ ತುಂಬಾ ಅವಕಾಶ ಕೊಟ್ಟಿದ್ದಾರೆ. ಇದೇ ರೀತಿ ಮುಂದುವರೆದು ಹೆಣ್ಮಕ್ಳು ಎಲ್ಲ ರಂಗದಲ್ಲಿ ಮುಂದುವರಬೇಕೆನ್ನೋದು ನನ್ನ ಆಸೆ. ನಂತರದಲ್ಲಿ ಇಂದಿನ ಸರ್ಕಾರದಲ್ಲಿ ನಮಗೆ ಸರ್ಕಾರ ಏನಂತ ಆದೇಶ ಹೊರಡಿಸಿದೆ ಅಂದರೆ ಎಲ್ಲರೂ ದಿನಾಲೂ ತಮ್ಮ ಶಾಲೆಯಲ್ಲಿ ಸಂವಿಧಾನ ಪೀಠಿಕೆಯನ್ನು ಓದಬೇಕಂತೇಳಿ ಹೇಳಿದೆ. ಅದರಿಂದ ನಾವು ಪ್ರತಿಯೊಬ್ಬರು ಹಳ್ಳಿಯಲ್ಲಿರುವಂಥ ಜನರು ಕೂಡ ಮಕ್ಕಳಿಂದ ಹಿಡಿದು ಮುದುಕರವರೆಗೂ ಕೂಡ ನಾವು ಸಂವಿಧಾನವನ್ನು ಅರಿತುಕೊಂಡು ಅದರ ರೂಲ್ಸ್ನ ಫಾಲೋ ಮಾಡಿಕೊಂಡು ಬದುಕಬೇಕಾಗಿರೋದು ಅವಶ್ಯಕತೆ ಆಗಿದೆ. ಅದರಿಂದ ಎಲ್ಲರಿಗೂ ಕೂಡ ಸಮಾನವಾದ ಹಕ್ಕು ಕೂಡ ದೊರಕ್ತಾ ಇದ್ದಾವೆ, ಇನ್ನೂ ದೊರಕುವಷ್ಟು ಬಹಳ ಇದ್ದಾವೆ. ಅದಕ್ಕೋಸ್ಕರ ಯಾರು ಮಾನವ ಹಕ್ಕುಗಳಿಂದ ವಂಚಿತರಾಗಿದ್ದಾರೋ ಅಂಥವ್ರಿಗೆ ಇನ್ನೂ ಕೂಡ ಸರ್ಕಾರ ಮಾನವ ಹಕ್ಕುಗಳನ್ನು ಒದಗಿಸ್ಕೊಡುವಂಥ ವ್ಯವಸ್ಥೆನ ಮಾಡಬೇಕಂತ ಹೇಳಿ ಕೇಳ್ಕೊತೀನಿ. ಇದೇ ರೀತಿಯಾಗಿ ಅಂಬೇಡ್ಕರ್ ಅವರು ನಮಗೆ ಎಲ್ಲರೂ ಸಮಾನವಾದ ಶಿಕ್ಷಣ ಕೊಡ್ಸೋಕ್ಕೆ ಬಹಳ ಉದ್ದೇಶಪೂರ್ವಕವಾಗಿ ಕಾನ್ಸ್ಟಿಟ್ಯೂಷನ್ ಬರೆದಿರ್ತಾರೆ. ಇವರು ಬೇರೆ ದೇಶದಾಗಿಂತ ಇರೋ ಕಾನ್ಸ್ಟಿಟ್ಯೂಷನ್ ನಮ್ಮ ದೇಶಕ್ಕೆ ಹೋಲಿಕೆ ಮಾಡಿ ನಮ್ಮ ದೇಶದಲ್ಲಿ ತುಳಿತಕ್ಕೊಳಗಾದವರನ್ನು ಅಮೆರಿಕದಲ್ಲಿ ಕರೆಯರಿಗೆ ಹೋಲಿಸಿ ಅವರಿಗೋಸ್ಕರ ನಮಗೆ ಸಂವಿಧಾನವನ್ನು ಬರೆದಿರ್ತಾರೆ. ಅದಕ್ಕೋಸ್ಕರ ನಾವು ದಿನಾಲು ಶಾಲೆಯಲ್ಲಿ ಸಂವಿಧಾನ ಬರೀ ಮಾತಿಗಷ್ಟು ಓದೋದಲ್ಲ, ಅದರಲ್ಲಿರುವಂಥ ಎಲ್ಲ ಮಾತುಗಳನ್ನು ಹರ್ಕೊಂಡು ಬಾಳ್ಬೇಕಂತ ಹೇಳಕ್ಕೆ ಇಷ್ಟಪಡ್ತೀವಿ. ಆಮೇಲೆ ನಮಗೆಲ್ಲರಿಗೂ ಸಮಾನವಾದ ಹಕ್ಕನ್ನು ಕಲ್ಪಿಸಿಕೊಟ್ಟಿರ್ತಕ್ಕಂಥ ಅಂಬೇಡ್ಕರ್ ಅವ್ರಿಗೆ ನಾವು ಪ್ರತಿದಿನ ಪ್ರತಿಕ್ಷಣ ಚಿರಋಣಿಯಾಗಿರ್ಬೇಕಂತೇಳಿ ಕೇಳ್ಕೊತೀನಿ. ಇಂಥ ಬಿಸಿಲಲ್ಲಿ ಎಲ್ಲರೂ ನನ್ನ ಮಾತನ್ನು ಆಲಿಸಿದಕ್ಕಾಗಿ ಧನ್ಯವಾದ.